ಆಚಾರ್ಯರ ಜೊತೆಗೇ ಹೋಗ್ತಾ ಇರುವಾಗ ಒಂದಿಷ್ಟು ಚೋರರ ಗುಂಪು ಬರ್ತದೆ. ಆ ಚೋರರೆಲ್ಲ ಆಚಾರ್ಯರ ಶಿಷ್ಯರ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ. ಆಗ ಆಚಾರ್ಯರು ಶಿಷ್ಯರ ಮೂಲಕ ಅವರ ಖಂಡನೆಯನ್ನು ಮಾಡುತ್ತಾರೆ, ಅಂದರೆ ಅವರ ಆಕ್ರಮಣವನ್ನು ಪರಿಹಾರ ಮಾಡುತ್ತಾರೆ. ಅದನ್ನು ದಾಖಲೆ ಮಾಡುತ್ತಾರೆ. ಏಕೇನದು ಶಿಷ್ಯೇಣ ಕೃಷ್ಣಕುಟಾರಾನ್ ನಿಸ್ತಾಡಿತ ಯೂಥ್ಯಾನ್ ಅದ್ರಾವಯ ತದ್ರಾ. ಆಚಾರ್ಯರು ತಾವೇ ಅವರನ್ನು ಓಡಿಸ್ಬೋದಿತ್ತು. ಕೆಲವು ಪ್ರಸಂಗದಲ್ಲಿ ಆಚಾರ್ಯ ತಾವೇ ಅವರನ್ನು ಖಂಡನೆ ಮಾಡಿದ್ದಾರೆ, ಅನೇಕರನ್ನು ತಾವೇ ಓಡಿಸಿದ್ದಾರೆ. ಕೆಲವು ಕಡೆಯಲ್ಲಿ ಮೋಹ ಮಾಡಿದ್ದಾರೆ ಚೋರರಿಗೆ. ಈ ಪ್ರಸಂಗದಲ್ಲಿ ತಮ್ಮ ಶಿಷ್ಯರಾದಂತಹ ಉಪೇಂದ್ರ ತೀರ್ಥರ ಮೂಲಕ ಆ ದುಷ್ಟರನ್ನು ಓಡಿಸಿದ್ದಾರೆ. ಅದನ್ನು ಭಾವಪ್ರಕಾಶಿಕಾದಲ್ಲಿ ಒಂದು ಶ್ಲೋಕದಲ್ಲಿ ದಾಖಲೆ ಮಾಡಿದ್ದಾರೆ. ಅಭ್ಯಾಸಮಾನ್ ಸ್ತೂರ್ಣಂ ಉಪೇಂದ್ರ ತೀರ್ಥ ತತ್ತೇಜಸ ಕ್ರೂರಚಮೋಂ ಪ್ರಭೋಭ್ಯಯಾತ್. ಆಚಾರ್ಯರು ತಮ್ಮ ಶಿಷ್ಯರಾದ ಉಪೇಂದ್ರ ತೀರ್ಥರ ಮೂಲಕ ಆ ದುಷ್ಟರನ್ನು ಓಡಿಸಿದ್ರು ಅಂತ. ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ಗಮನಿಸಬೇಕಾದ್ದೇನು ಅಂದರೆ, ಆ ದುಷ್ಟರು ಶಸ್ತ್ರಾದಿಗಳನ್ನು ಹಿಡಿದುಕೊಂಡು ಆಚಾರ್ಯರ ಮೇಲೆ ಶಿಷ್ಯರ ಮೇಲೆ ಆಕ್ರಮಣ ಮಾಡಿದ್ದು. ಅಂದರೆ ನೋಡಿ, ಮಧ್ವಾಚಾರ್ಯರ ಅವರ ಶಿಷ್ಯರ ಒಂದು ವ್ಯಕ್ತಿತ್ವ ಏನು ಅಂದರೆ, ಅವರು ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡಿ ತೋರಿಸಿದ್ದಾರೆ. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಬ್ರಾಹ್ಮಣನಾದವನು ಯಾವತ್ತೂ ಬ್ರಾಹ್ಮಣ ಧರ್ಮವನ್ನೇ ಪಾಲನೆ ಮಾಡಬೇಕು. ಏನು ಬ್ರಾಹ್ಮಣ ಧರ್ಮ? ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ಹಾಗಾಗಿ ಉಪೇಂದ್ರ ತೀರ್ಥರು ಜೀವನ ಪೂರ್ಣ ಮಾಡಿದ್ದನ್ನೇ. ಇದನ್ನೇ ಪಂಡಿತಾಚಾರ್ಯರು ತಮ್ಮ ಮುಂದೆ 15ನೇ ಸರ್ಗದಲ್ಲಿ ವರ್ಣನೆ ಮಾಡುವಾಗ ದಾಖಲೆ ಮಾಡುತ್ತಾರೆ. ಮೋಕ್ಷ ಶಾಸ್ತ್ರಾಮೃತಾಂಬೋಧಿ ಸೇವೆಯ ನಿತ್ಯ ನಿರ್ವೃತಾ. ಅವ್ರಿಗೆ ಯಾವ ಆಸೆಯೂ ಇಲ್ಲ, ಮಧ್ವಾಚಾರ್ಯರ ಶಾಸ್ತ್ರಗಳ ಸೇವೆ ಮಾಡ್ತಾ ತೃಪ್ತರಾಗಿ ಬಿಟ್ಟಿದ್ದಾರೆ. ಅವ್ರಿಗೇನೂ ಬೇಡ. ಮಧ್ವಾಚಾರ್ಯರ ಶಾಸ್ತ್ರ ಸೇವೆ ಚಕ್ರಿ ಚಾರುತರಾರ್ಚಾಸು ಚಕ್ರಿಣಶ್ಚರಣಾರ್ಚಕ. ಆಚಾರ್ಯರು ಕೊಟ್ಟಿದ್ದಾರೆ ದೇವರ ಪ್ರತೀಕಗಳನ್ನು, ಕೃಷ್ಣನ ಪೂಜೆಯ ಸೌಭಾಗ್ಯ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಆನಂದವಾಗಿದ್ದಾರೆ. ನೋಡಿ, ಅವರಿಗೆ ಶಸ್ತ್ರಪಾಣಿಗಳಾದ ಕಳ್ಳರನ್ನು ಓಡಿಸುವ ಸಾಮರ್ಥ್ಯ ಇದೆ, ಅದನ್ನೇ ಮಾಡ್ತಾ ಕಾಲಹರಣ ಮಾಡಲಿಲ್ಲ. ಮಾಡಿದ್ದೇನು ಅನುಕ್ಷಣ ತಾವು ಪರಮಾತ್ಮನ ಸೇವೆ, ಆಚಾರ್ಯರ ಗ್ರಂಥಗಳ ಸೇವೆಯನ್ನು. ಅಂದರೆ ತಾತ್ಪರ್ಯ, ಬ್ರಾಹ್ಮಣನಾದವನು ಕೂಡ ಭಾರತಾದಿ ಗ್ರಂಥಗಳು ತಿಳಿಸುವಂತೆ ತನ್ನ ಆಚರಣೆಗೆ, ತನ್ನ ಧರ್ಮಕ್ಕೆ ವಿರೋಧ ಬಂದಾಗ, ಸನಾತನ ಧರ್ಮಕ್ಕೆ ಹಾನಿ ಉಂಟಾದಾಗ ತಾನು ಬ್ರಾಹ್ಮಣ ಧರ್ಮವನ್ನು ಮೀರಿ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದರೂ ತಪ್ಪಿಲ್ಲ ಅಂತ ಇದೆ. ನೋಡಿ, ಆಚಾರ್ಯರು ಕೊಟ್ಟ ಆ ಸಂದೇಶವನ್ನು ಆಚಾರ್ಯರು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದಾರೆ, ತಮ್ಮ ಶಿಷ್ಯರ ಹತ್ರ ರೂಢಿಸಿದ್ದಾರೆ. ಇದು ನೋಡಿ, ಆಚಾರ್ಯರ ವ್ಯಕ್ತಿತ್ವ ಎಂಥದ್ದು, ಆಚಾರ್ಯ ಶಿಷ್ಯರ ವ್ಯಕ್ತಿತ್ವ ಎಂಥದ್ದು ಅಂದರೆ ಅವರ ವಚಸ್ಸು, ಅವರ ಮಾತು, ಅವರ ಕೃತಿ ಎಲ್ಲವೂ ಏಕರೂಪ. ಅಂತಹ ಶ್ರೇಷ್ಠವಾದಂತಹ ಜ್ಞಾನಿಗಳು ಉಪೇಂದ್ರ ತೀರ್ಥರು. ಅವರ ಮತ್ತೊಂದು ವ್ಯಕ್ತಿತ್ವ ಏನು ಅಂದರೆ ಅಭ್ಯಸ್ತೋಪೇಂದ್ರ ನಾಮಕಾಹ. ಅವರನ್ನು ಎಲ್ಲರೂ ಉಪೇಂದ್ರ ತೀರ್ಥರು ಉಪೇಂದ್ರ ತೀರ್ಥರು ಅಂತ ಕರೀತಿದ್ರಂತೆ. ವೇದಾಂಗ ತೀರ್ಥರು ಹೇಳ್ತಾರೆ, ಅವರಿಗೆ ಒಂದು ಜಗತ್ತಲ್ಲೆಲ್ಲ ಅವ್ರನ್ನ ಉಪೇಂದ್ರ ತೀರ್ಥರು ಅಂತ ಕರೀತಿದ್ರು. ಇನ್ನೊಂದು ಚಮತ್ಕಾರ ಏನು ಅಂತಂದರೆ, ಅವ್ರು ಹೇಳ್ತಾರೆ, ಸಮ್ಯಗುಚ್ಚರಿತ ಭಗವನ್ನಾಮಾನಃ. ದೇವರ ನಾಮಸ್ಮರಣೆ ಮಾಡುವಾಗ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ದೇವರ ನಾಮಸ್ಮರಣೆ, ನಾರಾಯಣ, ಕೃಷ್ಣ, ಭಗವಾನ್, ಬೇಕಾದಷ್ಟು ದೇವರ ಹೆಸರುಗಳಿದೆ, ಕೃಷ್ಣ, ಹರಿ, ಗೋವಿಂದ ಅಂತ. ಇದನ್ನು ಉಚ್ಚಾರ ಮಾಡುವಾಗ ಸ್ವರ, ವ್ಯಂಜನ ಯಾವ ಅಕ್ಷರವೂ ತಪ್ಪಾಗಬಾರದು. ಒಂದು ಅಕ್ಷರ ವ್ಯತ್ಯಾಸ ಆದರೂ ಅರ್ಥ ವ್ಯರ್ಥವಾಗತ್ತೆ. ಸಾಕ್ಷರಾಹ ವಿಪರೀತಾಹ ಚೇದ್ ರಾಕ್ಷಸ ಏವ ಕೇವಲ ಅಂತ ಸುಭಾಷಿತಗಳಿವೆ. ಆದರೆ ಉಪೇಂದ್ರ ತೀರ್ಥರು ಪರಮಾತ್ಮನ ನಾಮಸ್ಮರಣೆ ಎಷ್ಟು ಚೆನ್ನಾಗಿ ಉಚ್ಚಾರ ಮಾಡ್ತಿದ್ರು ಅಂದರೆ ಸುತ್ತಮುತ್ತಲಿನವರು ಅನುಕರಣೆ ಮಾಡ್ತಿದ್ರು. ಈ ರೀತಿ ನಾವು ಉಚ್ಚಾರ ಮಾಡಬೇಕು ಅಂತ ಅಷ್ಟು ಸ್ಪಷ್ಟವಾಗಿ ದೇವರ ನಾಮಗಳನ್ನು ಉಚ್ಚಾರ ಮಾಡ್ತಿದ್ರು. ಇದು ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಸಕೃದುಚ್ಚರಿತೋ ಏನ, ಪರಮಾತ್ಮನ ನಾಮಸ್ಮರಣೆ ಒಂದು ಬಾರಿ ಆದರೂ ಮಾಡಿ, ದೇವರ ನಾಮಸ್ಮರಣೆ ಮಾಡಿ, ದೇವರ ನಾಮಸ್ಮರಣೆ ಮಾಡಿ. ನಾಲಿಗೆ ದೇವರ ಸ್ಮರಣೆ ಮಾಡದಿರೋದೊಂದು ರೋಗ ಅಂತ ಹೇಳ್ತಾರೆ. ರೋಗೋ ನಾಮನಸ ಜಿಹ್ವಾ. ನೋಡಿ, ಆಚಾರ್ಯರು ಕೊಟ್ಟ ಆ ಒಂದು ಗ್ರಂಥದ ದೀಕ್ಷೆ ಏನಿದೆ ಜೀವನದಲ್ಲಿದೆ ಉಪೇಂದ್ರ ತೀರ್ಥರಿಗೆ. ಪ್ರತಿ ಕ್ಷಣ ದೇವರ ನಾಮಸ್ಮರಣೆಯನ್ನು ಅದು ಹೇಗೆ ಸ್ಪಷ್ಟವಾಗಿ ಉಚ್ಚಾರ. ನಮಗೆ ಕೃಷ್ಣ, ರಾಮ, ಹರಿ ಎನ್ನುವಾಗ ಬಾಯಿಯಲ್ಲಿ ಎಲ್ಲ ರೋಗಾದಿಗಳು ಉತ್ಪತ್ತಿಯಾಗತ್ತೆ. ಆವಾಗ ಅಯ್ಯೋ ನಾಮಸ್ಮರಣೆ ಮಾಡಬೇಕಲ್ಲ ಅಂತ ಒದ್ದಾಡ್ತೇವೆ. ಆದರೆ ಆ ಜ್ಞಾನಿಗಳು ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿ ನಿರಂತರ ಗ್ರಂಥಗಳ ಅಧ್ಯಯನ ಮಾಡ್ತಾ, ಕೃಷ್ಣನ ಸೇವೆ ಮಾಡ್ತಾ, ವಿಠ್ಠಲ ದೇವರ ಆರಾಧನೆ ಮಾಡ್ತಾ ದೇವರ ನಾಮಸ್ಮರಣೆಯನ್ನು ಅನುಕ್ಷಣವೂ ಮಾಡ್ತಾ ಇದ್ದಾರೆ. ಇದು ನಿಜವಾದ ಸಾಧಕ ಮಾಡಬೇಕಾದ ಕರ್ತವ್ಯ. ಹೇಗೆ ಪರೀಕ್ಷಿತ ರಾಜರು, ಅಂಬರೀಷ ರಾಜರು, ಹಿಂದಿನ ದೊಡ್ಡ ದೊಡ್ಡ ಮಹಾರಾಜರುಗಳನ್ನು ನಾವು ನೋಡ್ತೇವೆ. ತಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಜೊತೆಗೆ ಪರಮಾತ್ಮನನ್ನು ಅಷ್ಟೇ ಸೇವೆ ಮಾಡುತ್ತಾರೆ. ಆ ರೀತಿಯಲ್ಲಿ ಆಚಾರ್ಯರ ಶಿಷ್ಯರಾಗಿ ಸೇವೆ ಮಾಡಿದ ಮಹಾಜ್ಞಾನಿಗಳು ಉಪೇಂದ್ರ ತೀರ್ಥರು. ಇಂತಹ ಉಪೇಂದ್ರ ತೀರ್ಥರ ಈ ಚರಿತ್ರೆಯನ್ನು ಏನು ಪಂಡಿತಾಚಾರ್ಯರು ತಿಳಿಸಿದ್ದಾರೆ, ಇದನ್ನೇ ವಾದಿರಾಜ ಗುರು ಸಾರ್ವಭೌಮರು ಒಂದು ಕೃತಿಯಲ್ಲಿ ತೋರಿಸ್ತಾರೆ. ಅವರೊಂದು ಪದ್ಯವನ್ನು ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ನಾನು ಯಾವಾಗಲೂ ಅಂದುಕೊಳ್ಳೋದಿದೆ, ನಮ್ಮಲ್ಲಿ ಕೆಲವು ಪದ್ಯಗಳು ಭಾಳ ವ್ಯಾಪಕ ಪ್ರಚಾರವಾಗತ್ತೆ, ಏನೂ ತಪ್ಪಿಲ್ಲ.
ಅನೇಕ ದೇವರ ಪದ್ಯಗಳು ಪ್ರಚಾರವಾಗಿದೆ, ಖಂಡಿತ ಆಗಲಿ, ಅದರಲ್ಲಿ ಏನೂ ಸಂದೇಹ ಇಲ್ಲ. ಜೊತೆಗೆ ಎಷ್ಟೋ ಅಪೂರ್ವ ಪದ್ಯಗಳು ಒಳಗೆ ಉಳಿದಿವೆ. ಉದಾಹರಣೆಗೆ ನೋಡಿ, ಉಡುಪಿಯ ಅಷ್ಟಮಠದ ಯತಿಗಳು ಹಾಗೂ ಆಚಾರ್ಯರ ಪ್ರೀತಿಯ ಶಿಷ್ಯರಾದ ಪದ್ಮನಾಭ ತೀರ್ಥರು, ಈ 9 ಯತಿಗಳು ಆಚಾರ್ಯಗೆ ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯರು. ಇದನ್ನು ವಾದಿರಾಜಗುರು ಸಾರ್ವಭೌಮರು ತಮ್ಮ ಗ್ರಂಥದಲ್ಲಿ ದಾಖಲೆ ಮಾಡ್ತಾರೆ. ಚಕ್ರೇ ಶಿಷ್ಯಾನ್ ನವಾನ್ ನವ, ಅತ್ಯಂತ ಉತ್ತಮರಾದ 9 ಶಿಷ್ಯರನ್ನು ಆಚಾರ್ಯರು ಸಮಾಜಕ್ಕೆ ಕೊಟ್ಟು ಹೋದರು ಅಂತ. ಆ 9 ಶಿಷ್ಯರನ್ನು ಹಾಗೆ ಬಿಡಬಾರ್ದು ಅಂತ ನಾರಾಯಣ ಪಂಡಿತ ಆಚಾರ್ಯ ತಮ್ಮ ಗ್ರಂಥಗಳಲ್ಲಿ ದಾಖಲೆ ಮಾಡಿದರು. ದಾಖಲೆ ಮಾಡಿದ್ದನ್ನು ವಾದಿರಾಜಗುರು ಸಾರ್ವ ಒಂದು ಕನ್ನಡದ ಪದ್ಯದಲ್ಲಿ ಹಾಕಿಟ್ರು. 9 ಶಿಷ್ಯರ ಹೆಸರನ್ನು ಹಾಕಿ ಇವರನ್ನು ನಿತ್ಯ ಸ್ಮರಣೆ ಮಾಡಿ. ನೋಡಿ, ನಮ್ಮ ಜೀವನದಲ್ಲಿ ಅವರ ಹಾಗೆ ಸಾಧನೆ ಮಾಡಲಿಕ್ಕಾಗಲ್ಲ, ಕಷ್ಟಪಟ್ಟು ತಪಸ್ಸು ಮಾಡಲಿಕ್ಕಾಗಲ್ಲ, ಶತ್ರುಗಳನ್ನು ಎದುರಿಸಲಿಕ್ಕಾಗಲ್ಲ, ಕೃಷ್ಣನನ್ನು ಅನನ್ಯವಾಗಿ ಭಜನೆ ಮಾಡಲಿಕ್ಕಾಗಲ್ಲ. ಕೊನೆ ಪಕ್ಷ ಅವರ ನಾಮಸ್ಮರಣೆ ಏನಾದರೂ ಮಾಡ್ಬೋದಲ್ಲ. ಅವ್ರು ಮಾಡಿದರಲ್ಲಿ ನಮಗೊಂದು ಸ್ವಲ್ಪ ಪುಣ್ಯ ಬರ್ತದೆ. ಅದೂ ಮಾಡಲಿಕ್ಕಾಗಲ್ಲ ಅಂದರೆ ನಮ್ಮಷ್ಟು ದುರಂತದ ಜನ್ಮ ಇನ್ಯಾರದ್ದು ಆಗಲಾರದು. ಅದಕ್ಕೆ ಅವರು ಒಂದು ಚೆನ್ನಾಗಿ ಪದ್ಯ ಮಾಡಿದರು. ಜಯಮಧ್ವವಲ್ಲಭ ಜಯ ಶುದ್ಧ ಸುಲಭ ಜಯ ಪದ್ಮನಾಭ ಉಡುಪಿನ ಜಯ ಪದ್ಮನಾಭ ಉಡುಪಿನ ಶ್ರೀಕೃಷ್ಣ ಜಯ ದುರ್ಜನರಿಗೆ ಅತಿ ದೂರ. ಪ್ರತಿ ಕ್ಷಣ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ಕೃಷ್ಣನ ಭಕ್ತರಾದ ಆಚಾರ್ಯರ, ಅವರ ಭಕ್ತರಾದ ಈ 8 ಜನ ಶಿಷ್ಯರು, ಪದ್ಮನಾಭ ತೀರ್ಥರು, ಪಂಡಿತಾಚಾರ್ಯರು, ಇವ ಸ್ಮರಣೆ ನಾವು ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಹೇಳಿದಾಗ ನಾವು ದುರ್ಜನರು ಅಂತ ಅರ್ಥ. ಯಾಕೆ ದುರ್ಜನರಿಗೆ ಅವರು ದೂರ. ಕೃಷ್ಣನ ಸ್ಮರಣೆ ಯಾರು ಮಾಡೋದಿಲ್ಲ, ದುರ್ಜನರು ಮಾಡೋದಿಲ್ಲ. ನಾವು ಕೃಷ್ಣನ ಸ್ಮರಣೆ ಮಾಡ್ತಾ ಇಲ್ಲ, ನಾವು ದುರ್ಜನರು ಅಂತ ಅರ್ಥ. ಹಾಗಾಗಿ ವಾದಿರಾಜಗುರು ಸಾರ್ವಭೌಮರು ಈ ಕೃತಿಯ ಮೂಲಕ ನಾವು ನಿತ್ಯದಲ್ಲಿ ಅವರನ್ನು ಸ್ಮರಣೆ ಮಾಡಬೇಕು ಅಂತ ಎಚ್ಚರಿಸಿದ್ದಾರೆ. ಅದಕ್ಕೆ ಅವ್ರನ್ನೆಲ್ಲ ಪ್ರಾತಸ್ಮರಣೀಯರು ಅಂತ ಕರೆಯುವಂಥದ್ದು. ಅಂತಹ ಒಂದು ಪದ್ಯದಲ್ಲಿ 8 ಯತಿಗಳನ್ನು ವರ್ಣನೆ ಮಾಡ್ತಾ ಉಪೇಂದ್ರ ತೀರ್ಥರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಏನದು ಅಂದರೆ, ಇಂದಿರೆ ಯರಸನ ಎಂದೆಂದೂ ಸ್ಥಾಪಿಸಿ ಮಂದ ಮಾಯ್ಗಳ ಕುಮತಾವ ಗೆಲಿದ ಉಪೇಂದ್ರ ತೀರ್ಥರೆನಿಸಿದವರು ಅವರಿಗೆ ನಮಿಪೆ ಅಂತ ಅವ್ರದ್ದೊಂದು ಪದ್ಯದಲ್ಲಿ ಹೇಳುತ್ತಾರೆ. ನೋಡಿ, ಗಮನಿಸಬೇಕಾದ್ದೇನು ಅಂದರೆ, ಉಪೇಂದ್ರ ತೀರ್ಥರ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ, ಹೆಚ್ಚು ಅವರ ಇತಿಹಾಸದಲ್ಲಿ ನಮಗೆ ಕಥೆಗಳು ಗೊತ್ತಿಲ್ಲ. ಆದರೆ ಪಂಡಿತಾಚಾರ್ಯ ಒಂದು ವಾಕ್ಯ ಇಟ್ಟಿದ್ದಾರೆ ಅಲ್ಲಿ. ಏನು? ಅಭ್ಯಸ್ತೋಪೇಂದ್ರ ನಾಮಕಃ, ಕೃಷ್ಣನ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಿದವರು ಅಂತ. ಜೊತೆಗೆ ಚಕ್ರಿ ಚಾರು ತರಾರ್ಚಾಸು ಚಕ್ರಿಣಶ್ಚರಣಾರ್ಚಕ, ದೇವರ ಆರಾಧನೆಯನ್ನು ಚೆನ್ನಾಗಿ ಮಾಡುವವರು ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಒಳ್ಳೊಳ್ಳೆಯ ವಿಚಾರ ಪಂಡಿತಾಚಾರ್ಯ ಕೊಟ್ಟದ್ದೇನಲ್ಲಿ ಆಚಾರ್ಯರ ಶಿಷ್ಯರ ಬಗ್ಗೆ ಅಂತಂದರೆ, ಪಾದೈ ಪುನಂತಹ ಪೃಥಿವೀಂ ದರ್ಶಯಂತೋ ಹರೇ ಪದಂ. ನೋಡಿ, ಇದು ಆಚಾರ್ಯರ ಶಿಷ್ಯರ ವ್ಯಕ್ತಿತ್ವ, ಉಪೇಂದ್ರ ತೀರ್ಥರ ವ್ಯಕ್ತಿತ್ವ. ಅದು ತಾವು ಜನರನ್ನು ಪಾವನ ಮಾಡೋದ್ರ ಜೊತೆಗೆ ಪರಮಾತ್ಮನ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದನ್ನೇ ವಾದಿರಾಜಗುರು ಸಾರ್ವಭೌಮರು ದಾಖಲೆ ಮಾಡಿದ್ದು. ಪರಮಾತ್ಮನ ಮಹಿಮೆಗಳನ್ನು ತೋರಿಸಿಕೊಟ್ರು. ಕುಮತಗಳ ಮೂಲಕ, ಮಾಯಾವಾದಾದಿ ಮತಗಳ ಮೂಲಕ ಜಗತ್ತಿನಲ್ಲಿ ಶುದ್ಧವಾದ ಜ್ಞಾನ ಇಲ್ಲ ಅಂತಾದಾಗ ಹೇಗೆ ಆಚಾರ್ಯರು ಶುದ್ಧವಾದ ತತ್ವಜ್ಞಾನವನ್ನು ಕೊಟ್ಟರೋ, ಆಚಾರ್ಯರ ಶಿಷ್ಯರಾಗಿ ಉಪೇಂದ್ರ ತೀರ್ಥರು ಕೂಡ ಶುದ್ಧವಾದ ವೈಷ್ಣವ ಸಿದ್ಧಾಂತವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿ. ದರ್ಶಯಂತೋ ಹರೇ ಪದಂ ಧೂತ ದುಸ್ಸಮಯ ಧ್ವಾಂತಹ. ಭಾಸ್ಕರ ಇವಾಗ ಸೂರ್ಯನಂತೆ ಬೆಳಗಿದ ವ್ಯಕ್ತಿತ್ವ ಅವರದ್ದು. ನಾವು ಅವರನ್ನು ಮರೆತು ಬಿಟ್ಟಿದ್ದೇವೆ. ಯಾಕೆ? ನಾವು ರಾಹು ಇದ್ದಾಗಿದ್ದೇವೆ. ನಮ್ಮ ಮನಸ್ಸು ಯಾವತ್ತೂ ಒಳ್ಳೆಯದರ ಕಡೆ ಗಮನವೇ ಇಲ್ಲಲ್ಲ. ಅದಕ್ಕೆ ವಾದಿರಾಜಗುರು ಸ್ವಾಮಿಗಳು ದಾಖಲೆ ಮಾಡ್ತಾರೆ. ಅವರು ಕೊನೆಯಲ್ಲಿ ಹೇಳ್ತಾರೆ ನೋಡಿ, ವಸ್ತುತಃ ಪಂಡಿತಾಚಾರ್ಯರು ಸೂಕ್ಷ್ಮವಾಗಿ ಹೇಳಿದ ವಿಷಯಗಳನ್ನು ವಿಸ್ತಾರ ಮಾಡಿ ಹೇಳಿದವರು ವಾದಿರಾಜಗುರು ಸಾರ್ವಭೌಮರು. ಅವ್ರದನ್ನು ತೋರಿಸಿಕೊಡ್ತಾರೆ. ಆಚಾರ್ಯರ ಶಿಷ್ಯರು ಒಬ್ಬೊಬ್ಬರು ಹೇಗಿದ್ದಾರೆ, ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ನರಸಿಂಹ ತೀರ್ಥರು, ಒಬ್ಬೊಬ್ಬರು ಕೂಡ ಪರಮಾತ್ಮನ ಮಹಿಮೆಯನ್ನು ಚೆನ್ನಾಗಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಅನಿಸೋದಿದೆ, ವಿಷ್ಣು ಸರ್ವೋತ್ತಮ, ಪಂಚಭೇದ, ತಾರತಮ್ಯ, ಋಷಿಕೇಶ ತೀರ್ಥರು ಇದನ್ನೇ ಹೇಳಿದರು, ವಾಮನ ತೀರ್ಥರು ಇದನ್ನೇ ಹೇಳಿದರು, ಉಪೇಂದ್ರ ತೀರ್ಥರು ಇದನ್ನೇ ಹೇಳಿದರು. ಅಲ್ಲರಿ, ವಿಷ್ಣು ಪ್ರೀತಿ ಆಗಬೇಕಾದ್ರೆ ಇದನ್ನೇ ಹೇಳಬೇಕು. ಯಾರಾದ್ರೇನು, ನಾನಾದರೂ ಅದನ್ನೇ ಹೇಳಬೇಕು, ಅವರಾದರೂ ಅದನ್ನೇ ಹೇಳಬೇಕು. ಯಾಕೆಂದರೆ ಮಧ್ವಾಚಾರ್ಯ ಹೇಳಿದ್ದೇನೆಂದರೆ ಕೃಷ್ಣನ ಸಿದ್ಧಾಂತವನ್ನು. ಕೃಷ್ಣ ಹೇಳಿದ್ದೇನು ಅದನ್ನೇ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನೋಡಿ, ಇದೇ ಸಿದ್ಧಾಂತವನ್ನು ಉಪೇಂದ್ರ ತೀರ್ಥರು ಹಳ್ಳಿಗೆ ಹೋಗಿ, ಮನೆಗಳಿಗೆ ಹೋಗಿ ಸ್ಥಾಪನೆ ಮಾಡಿದ್ದಾರೆ. ವಿಷ್ಣು ಸರ್ವೋತ್ತಮ, ಕೃಷ್ಣನನ್ನು ಭಜನೆ ಮಾಡಿ ಸಮ್ಯವಾಗಿ ಚೆನ್ನಾಗಿ ಸ್ಪಷ್ಟವಾಗಿ ಅವರ ನಾಮಸ್ಮರಣೆ ಮಾಡಿ. ನೋಡಿ, ನಾಮಸ್ಮರಣೆಯಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಅದನ್ನು ಎತ್ತಿ ಹಿಡಿದು ಸಮಾಜಕ್ಕೆ ಕೊಟ್ಟಂತಹ ದೊಡ್ಡ ಜ್ಞಾನಿಗಳು ಉಪೇಂದ್ರ ತೀರ್ಥರು. ಇಂತಹ ಉಪೇಂದ್ರ ತೀರ್ಥರನ್ನು ವಾದಿರಾಜಗುರು ಸಾರ್ವಭೌಮರು ತಮ್ಮ ಕೃತಿಯಲ್ಲಿ ಸ್ತೋತ್ರ ಮಾಡುವ ಮೂಲಕ ಅವರ ಈ ಆರಾಧನಾ ಪರ್ವಕಾಲದಲ್ಲಿ ಅವರನ್ನು ನಾವು ಚಿಂತನೆ ಮಾಡಲಿಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿಕೊಟ್ಟಿದ್ದಾರೆ. ಆ ಪದ್ಯದಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅವರು, ಪಾವನ ಮಧ್ವ ಮುನಿಪಾನ ಶಿಷ್ಯರಾದ ದೇವತಾಂಶಗಳ ಮೊರೆ ಹೊಕ್ಕೆ. ನೋಡಿ, ಇದು ವಾದಿರಾಜಗುರು ಸಾರ್ವಭೌಮರೇ ಅವರನ್ನು ಮೊರೆ ಹೊಕ್ತಾರೆ ಅಂದಮೇಲೆ ನಾವೆಲ್ಲ ಎಲ್ಲಿ ಇದ್ದೇವೆ ಹೇಳಿ? ನಾವು ಎಷ್ಟು ಅವರನ್ನು ಪ್ರತಿ ಕ್ಷಣ ನೆನಪು ಮಾಡ್ಕೊಳ್ಬೇಕು. ಕಡೆ ಪಕ್ಷ ಪ್ರತಿನಿತ್ಯ ಬೆಳಿಗ್ಗೆ ಮಧ್ವಾಚಾರ ಸ್ಮರಣೆ ಮಾಡ್ತೇವೆ, ಮಾಡಬೇಕು. ಎಷ್ಟೋ ಜನ ಮಾಡದೇ ಇರ್ಬೋದು, ಮಾಡಬೇಕು. ಅದರ ಜೊತೆಗೆ ಮಧ್ವಾಚಾರ್ಯರ 9 ಶಿಷ್ಯರೇನಿದ್ದಾರೆ, ಭಕ್ತಿಯಿಂದ ಅವರ ಸ್ಮರಣೆ ಮಾಡಬೇಕು. ಸಾಲಲ್ಲಿ ಅವರ ನಾಮಗಳಿದೆ, ಪಂಡಿತಾಚಾರ್ಯ ಕೊಟ್ಟಿದ್ದಾರೆ. ಬೇರೆ ಏನು ನಾವು ಗ್ರಂಥ ಓದೋದೋ ಅಥವಾ 4 ಸಮಾಜೋಪಯೋಗಿ ಯಾವುದು ಮಾಡೋದು ಬೇಡ.
ಏನೋದರಿಂದ ಯಾವ ಹಾನಿಯೂ ಇಲ್ಲ. ನಿತ್ಯದಲ್ಲಿ ನಮ್ಮ ವಿಹಿತವಾದ ಕರ್ಮಾನುಷ್ಠಾನ ಜೊತೆಗೆ ಮಧ್ವಾಚಾರ್ಯ ಗುರುಭ್ಯೋ ನಮಃ, ಉಪೇಂದ್ರ ತೀರ್ಥ ಗುರುಭ್ಯೋ ನಮಃ, ಪದ್ಮನಾಭ ತೀರ್ಥ ಗುರುಭ್ಯೋ ನಮಃ ಅಂತಹ ಯತಿಗಳ ಸ್ಮರಣೆ ಮಾಡಿದರೆ ದೇವತಾಂಶಗಳ ಅನುಗ್ರಹವಾಗತ್ತೆ, ಮಧ್ವಾಚಾರ್ಯ ಅನುಗ್ರಹ ಆಗುತ್ತೆ, ಪರಮಾತ್ಮನ ಅನುಗ್ರಹವಾಗುತ್ತೆ. ಅದನ್ನು ನಾವು ಎಲ್ಲರೂ ರೂಢಿಸಿಕೊಳ್ಬೇಕು. ವಾದಿರಾಜ ಗುರು ಸಾರ್ವಭೌಮರು ಅವರ ಚರಿತ್ರೆ ವಿಸ್ತಾರವಾಗಿ ನಮಗೆ ಸಿಕ್ಕಿದೆ. ವಿಶೇಷವಾಗಿ ಆಚಾರ್ಯರ ಸಿದ್ಧಾಂತದ ಸೇವೆಗಾಗಿ ಅವತಾರ ಮಾಡಿದವರು. ವಾಗೀಶ ತೀರ್ಥರ ವಿಶೇಷವಾದ ಅನುಗ್ರಹ ಅವರ ಮೇಲಿದೆ. ಅದನ್ನು ಅವರು ತಮ್ಮ ಗ್ರಂಥಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ವಾದಿರಾಜ ಗುರು ಸಾರ್ವಭೌಮರ ಅವತಾರದ ಪರ್ವಕಾಲ. ಅವರು ಮಧ್ವಾಚಾರ್ಯರ ಗ್ರಂಥಗಳನ್ನು ಯುಕ್ತಿಯುಕ್ತವಾಗಿ ತಮ್ಮ ಯುಕ್ತಿಮಲ್ಲಿಕಾ ಗ್ರಂಥದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎಷ್ಟಾ ಒಳ್ಳೆಯ ಮಾತು ಅವರದ್ದು ಅಂದರೆ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ರಾಜರ ಗ್ರಂಥ ಅರ್ಥ ಆಗೋದು ಯಾರಿಗೆ ಅಂತ ಅನೇಕರಿಗೆ ಸಂದೇಹ ಇದೆ. ಅದಕ್ಕೆ ರಾಜರು ಹೇಳಿದ್ದಾರೆ, ನ ಸ್ನೇಹ ನ ಚ ವಿಸ್ನೇಹ ಯುಕ್ತ್ಯಾಕೃಷ್ಟೇನ ಕೇವಲಂ. ಆ ಯುಕ್ತಿಮಲ್ಲಿಕೆ ಬರೆದಾಗ ರಾಜರು ಬರೆದದ್ದು ಹೇಗೆ ಅಂದರೆ, ಯಾವ ಮತದ ಮೇಲೆ ಅಭಿಮಾನವೂ ಇಲ್ಲ, ಯಾವ ಮತದ ಮೇಲೂ ದ್ವೇಷ ಇಲ್ಲ. ಸೂಕ್ಷ್ಮವಾಗಿ ನೀವು ವಿಮರ್ಶೆ ಮಾಡಿ, ಸರಿ ಇತ್ತ ಒಪ್ಪಿ, ಇಲ್ದಿರ ಬಿಡಿ. ನೋಡಿ ಎಂತಹ ನಿಸ್ಪೃಹವಾದ ವ್ಯಕ್ತಿತ್ವ. ಆ ರೀತಿಯಲ್ಲಿ ಆ ಇಡೀ ಗ್ರಂಥದ ಮೂಲಕ 5,000ಕ್ಕೂ ಹೆಚ್ಚು ಶ್ಲೋಕಗಳ ಮೂಲಕ ಮಧ್ವಾಚಾರ್ಯರ ಮತದಲ್ಲಿ ಯಾವುದನ್ನೆಲ್ಲ ತಿಳ್ಕೊಳ್ಳೇಬೇಕೋ ಅದಷ್ಟನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ವೇದಾದಿ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ, ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ದೃಷ್ಟಾಂತ ಹೇಳ್ತಾನೆ. ಒಂದು ವೇದದಲ್ಲಿ ಒಂದು ವಾಕ್ಯ ಇದೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಎರಡನೇ ವಸ್ತುವಿನಿಂದ ಭಯ ಅಂತ. ನೋಡಿ, ಇದನ್ನು ಹೀಗೆ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡು ಎರಡನೇ ವಸ್ತುವೇ ಇಲ್ಲ ಅಂದುಬಿಟ್ರು ಎಷ್ಟೋ ವಾದಿಗಳು. ವಾದಿರಾಜ ಗುರು ಸಾರ್ವರು ಸುಮ್ಮನೆ ಯುಕ್ತಿ ಹೇಳ್ತಾರೆ. ನೋಡಿ, ಪುಣ್ಯ ಪಾಪ ಅಂತ ಎರಡಿದೆ. ದ್ವಿತೀಯ ಅಂದರೆ ಎರಡನೇದು ಯಾವುದು? ಪಾಪ. ಪಾಪದಿಂದ ಭಯ ಇದೆ ಅಂತ ಅರ್ಥ. ಎಷ್ಟು ಸರಳವಾದ ಯುಕ್ತಿ. ದ್ವಿತೀಯಾದ್ವೈ ಭಯಂ, ಎರಡನೇ ವಸ್ತುವಿನಿಂದ ಭಯ. ಎರಡನೇ ವಸ್ತು ಯಾವುದು? ಪಾಪ. ಪಾಪದಿಂದ ಭಯ ಇದೆ. ಹೀಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಬರುವ ಪ್ರತಿಯೊಂದು ಪ್ರಮೇಯವನ್ನು ತಿಳಿಸುವುದರ ಜೊತೆಗೆ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು, ಅದನ್ನು ನಾವು ಯಾವ ರೀತಿ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡುವುದರಿಂದ ವೇದಕ್ಕೆ ಅಪಚಾರ ಆಗುವುದಿಲ್ಲ. ಮತ್ತೊಂದು ಸೂಕ್ಷ್ಮವನ್ನು ವಾದಿರಾಜ ಗುರು ಸಾರ್ವಭೌಮರು ಆಚಾರ ಬಗ್ಗೆ ತೋರಿಸಿದ್ದಾರೆ. ಅವರು ಆಚಾರ್ಯರನ್ನ ಸ್ತೋತ್ರ ಮಾಡುವಾಗ ಯುಕ್ತಿಮಲ್ಲಿಕಾದಲ್ಲಿ ಹೇಳುತ್ತಾರೆ. ಏನು ಅಂದರೆ, ಹಿಂದೆ ಹನುಮಂತನಾಗಿದ್ದಾಗ ನೀವು 100 ಯೋಜನ ಹಾರಿದ್ರಿ ಲಂಕೆಗೆ ಹೋಗಲಿಕ್ಕೆ, ಅದು ನನಗೆ ಹೆಚ್ಚು ಆಶ್ಚರ್ಯ ಅಂತ ಅನಿಸೋದಿಲ್ಲ. ಯಾಕೆ ಅಂದರೆ, ಉದ್ಯಾತ ಶತಯೋಜನಂ ಪರಮದ ಶಂಸಂತಿ ಸಂತಹ ಕ್ಷಿತವು. 100 ಯೋಜನ ಹಾರಿದ್ದೀರಿ ಅಂತ ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಆದರೆ ಚಿತ್ರಂ ಜೈತ್ರ ಭವತ್ ಚರಿತ್ರ ಮಧುನಾ ಯದ್ವೇದ ವಾರ್ಧೀಂ ಸ್ತರನ್. ಅದು ಈಗ ನೀವು ಮಧ್ವಾಚಾರ್ಯರಾಗಿ ಬಂದಾಗ ಎಷ್ಟು ಹಾರಿದ್ದೀರಿ ಗೊತ್ತಾ ನೀವು? ನಿತ್ಯಂ ಕೋಟಿ ಸಹಸ್ರ ಯೋಜನಮಪಿ. ಅವತ್ತು 100 ಯೋಜನ ಹಾರಿದ್ದು ನೀವು, ಇವತ್ತು ಕೋಟಿ ಕೋಟಿ ಸಾವಿರ ಯೋಜನ ದೂರದಲ್ಲಿದೆ ವೇದಗಳು. ಅಷ್ಟೂ ವೇದಗಳನ್ನು ದಾಟಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ವೇದಗಳಲ್ಲಿ ಏನಿದೆ ಅನ್ನೋದನ್ನು ಸಂಗ್ರಹ ಮಾಡಿ ಆಚಾರ್ಯರ ಸಿದ್ಧಾಂತವನ್ನು ಆಚಾರ್ಯರು ಯಾವ ರೀತಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ದೊಡ್ಡ ಕೊಡುಗೆ ವಾದಿರಾಜ ಗುರು ಸಾರ್ವಭೌಮರದ್ದು. ಸಾಮಾನ್ಯವಾಗಿ ನಾನು ಯಾವುದೇ ಯತಿಗಳ ಚರಿತ್ರೆಯನ್ನು ಎಲ್ಲಿಯಾದರೂ ಹೇಳಬೇಕು ಅಂದಾಗ ಪವಾಡ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪವಾಡದಿಂದ ನಮ್ಮಲ್ಲಿ ಯಾವ ಜ್ಞಾನಿಗಳು ದೊಡ್ಡವರಾಗಿಲ್ಲ. ಅವರು ಮಾಡಿದ ನಿರಂತರ ಆಚಾರ್ಯರ ಗ್ರಂಥಗಳ ಸೇವೆಯಿಂದಲೇ ಅವರು ಪ್ರಸಿದ್ಧರಾದದ್ದು. ಅವರು ಅದನ್ನೇ ನಮ್ಮ ಜೀವನದ ಉದ್ಧಾರ ಅಂತ ತಿಳ್ಕೊಂಡದ್ದು. ಇದಕ್ಕೆ ಉಪೇಂದ್ರ ತೀರ್ಥರೇ ಸಾಕ್ಷಿ. ಮೋಕ್ಷ ಶಾಸ್ತ್ರಾಮೃತಾಂ ಬೋಧಿ ಸೇವೆಯ ನಿತ್ಯ ನಿರ್ವೃತ. ಇದು ಬೇಕು ನಮ್ಮ ಜನ್ಮಕ್ಕೆ. ಅದನ್ನೇ ವಾದಿರಾಜ ಹೇಳಿ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಆ ರೀತಿಯಲ್ಲಿ ಆಚಾರ್ಯರನ್ನು ಕಂಡ ದೊಡ್ಡ ಜ್ಞಾನಿಗಳು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಆಚಾರ್ಯ ಅನುಗ್ರಹಕ್ಕೆ ಪಾತ್ರರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಜಯಂತಿ, ಜೊತೆಗೆ ಅಂತಹ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿ ಅವರ ಮೂಲಕ ವಿಶೇಷ ಅನುಗ್ರಹವನ್ನು ಪಡೆದು ಅನೇಕ ರೀತಿಯಲ್ಲಿ ದುಷ್ಟರ ದಮನದ ಮೂಲಕವೂ ಆಚಾರ್ಯರ ಸೇವೆ ಮಾಡಿದ್ದಾರೆ. ಅನೇಕ ಗ್ರಂಥಗಳ ಮೂಲಕ, ಅನೇಕ ಶಿಷ್ಯರಿಗೆ ಪಾಠಾದಿಗಳನ್ನು ಮಾಡುವ ಮೂಲಕ, ದುಷ್ಟರ ನಿಗ್ರಹವನ್ನು ಮಾಡುವ ಮೂಲಕ, ದುರ್ವಾದಿಗಳ ಖಂಡನ ಮಾಡುವ ಮೂಲಕ, ಕೃಷ್ಣನ ಪೂಜೆ ಮಾಡುವ ಮೂಲಕ, ವಿಠ್ಠಲನ ಆರಾಧನೆ ಮಾಡುವ ಮೂಲಕ ಆಚಾರ್ಯರಿಗೆ ಬಹಳ ಪ್ರೀತಿಪಾತ್ರರಾದರು ಉಪೇಂದ್ರ ತೀರ್ಥರು. ಆ ಹೆಸರಿಗೆ ತಕ್ಕ ಹಾಗೆ ವಾಮನನಂತೆ ಇದ್ದವರು. ಅವರು ಉಪೇಂದ್ರ ಅಂದರೆ ವಾಮನನಿಗೆ ಉಪೇಂದ್ರ ಅಂತ ಕರೀತಾರೆ. ತ್ರಿವಿಕ್ರಮನಂತೆ ಅವರ ವ್ಯಕ್ತಿತ್ವ. ಹಾಗೆ ಇದ್ದಂತಹ ಜ್ಞಾನಿಗಳು. ಅಂತಹ ಜ್ಞಾನಿಗಳ ಸ್ಮರಣೆ ನಿತ್ಯದಲ್ಲಿ ನಮಗೆ ಬೇಕು. ಆಚಾರ್ಯರ ಸ್ಮರಣೆ ಜೊತೆಗೆ ಆ ಆಚಾರ್ಯರ ಶಿಷ್ಯರನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಿ ನಮ್ಮ ಜನ್ಮ ಪಾವನವಾಗೋಣ. ಅಂತಹ ಒಂದು ಸ್ಮರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅದೇ ಉಪೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ಜ್ಞಾನಿಗಳು ಪರ್ಯಾಯ ಶ್ರೀಪಾದರು. ಆ ಉಭಯ ಶ್ರೀಪಾದರ ವಿಶೇಷ ನನ್ನ ಮೇಲೆ ಅಭಿಮಾನ ಇಟ್ಟವರು 1-2 ಮಾತಾಡಿ ಉದ್ಧಾರ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ. ಅವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ವಿಶೇಷವಾದಂತಹ ಇವತ್ತಿನ ಆರಾಧ್ಯರಾದ ವಾದಿರಾಜ ಗುರು ಸಾರ್ವಭೌಮರು, ಅವರ ಅಂತರ್ಯಾಮಿ ಉಪೇಂದ್ರ ತೀರ್ಥರ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಅತ್ಯಂತ ಪ್ರಭಾವಪೂರ್ಣವಾಗಿ ಮನಸ್ಸಿಗೆ ಮುಟ್ಟುವಂತೆ ಅವರು ಅದನ್ನು ಅನುಭವಿಸಿ ವಾದಿರಾಜ ಗುರುಗಳ ಅದೇ ರೀತಿ ಉಪೇಂದ್ರ ತೀರ್ಥರ ಬಗ್ಗೆ
ಉಪನ್ಯಾಸವನ್ನು ಮಾಡಿದ ಋಷಿಕೇಶ್ ಆಚಾರ್ಯ ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಪೂಜ್ಯ ಪರ್ಯಾಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ಹರಿಸಬೇಕಾಗಿ ಕೇಳಿಕೊಳ್ತೇವೆ. ಕೃಷ್ಣಾಯ ವಾಸು ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮಧ್ವನವಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ನಮ್ಮ ಪೊತ್ತಿಗೆ ಮಠದ ಮೂಲ ಗುರುಗಳಾದ ಶ್ರೀಮದ್ ಉಪೇಂದ್ರ ತೀರ್ಥರ ಒಂದು ಪುಣ್ಯ ಸ್ಮರಣೆಯೂ ಕೂಡ ಬಂದಿದೆ. ನಾವೆಲ್ಲರೂ ಕೂಡ ಜಪ ಮಾಡುವಾಗ ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ ಅಂಥೇಳಿ ವಿವಿಧ ರೀತಿಯ ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ. ಅದರಲ್ಲಿ ಮೊದಲು ವೇದವ್ಯಾಸದೇವರಿಗೆ, ಆಮೇಲೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಆಮೇಲೆ ನಮ್ಮ ಮೂಲ ಗುರುಗಳು ಉಪೇಂದ್ರ ತೀರ್ಥ. ಹೀಗೆ ಗುರು ಪರಂಪರೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಒಂದೇ ಗುರು ಪರಂಪರಾ ಅಂಥೇಳಿ. ಆದ್ದರಿಂದ ಶ್ರೀಮದ್ ಆಚಾರ್ಯರ ಅನುಗ್ರಹ ಆಗಬೇಕಾದರೆ ಆಚಾರ್ಯರ ಶಿಷ್ಯರೆಲ್ಲರ ಅನುಗ್ರಹವೂ ಕೂಡ ನಮಗೆ ಅತ್ಯಂತ ಅವಶ್ಯಕ. ಅದರಲ್ಲಿ ಪ್ರಮುಖ ಶಿಷ್ಯರಾದಂತಹ ಶ್ರೀಮದ್ ಉಪೇಂದ್ರ ತೀರ್ಥರ ಈ ಒಂದು ಅನುಗ್ರಹ ನಮಗೆಲ್ಲರಿಗೂ ಕೂಡ ಬೇಕು. ಕೆಲವರು ಉಪೇಂದ್ರ ತೀರ್ಥರು ಅಂತೇಳಿ ಹೇಳಿದರೆ ಅದು ಉಪಪ್ರಧಾನಿ, ಉಪಮುಖ್ಯಮಂತ್ರಿ, ಎರಡನೇದು ಅಂತ ಹೀಗೆ ತಿಳ್ಕೊಳ್ತಾರೆ. ಆದರೆ ಉಪ ಶಬ್ದಕ್ಕೆ ಗೌಣ ಅಂತೇಳಿ ಅರ್ಥ ಅಲ್ಲ. ಉಪ ಅಂದರೆ ಶ್ರೇಷ್ಠ ಅಂತೇಳಿ ಅರ್ಥ, ಎತ್ತರದ್ದು ಅಂತೇಳಿ ಅರ್ಥ. ಆದ್ದರಿಂದಲೇ ಉಪ್ಪರಿಗೆ ಅಂತೇಳಿ ಹೇಳ್ತೇವೆ, ಎತ್ತರದ್ದು ಅಂತ. ಹಾಗೆಯೇ ಅಪ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಹಿಂದಿಯಲ್ಲಿ ಊಪರ್ ಅಂತ ಹೇಳ್ತೇವೆ. ಆದ್ದರಿಂದ ಉಪ ಇಂದ್ರ ಅಂದರೆ ಇಂದ್ರನಕ್ಕಿಂತಲೂ ಶ್ರೇಷ್ಠವಾದ ಇಂದ್ರ ಅಂತ ಹೇಳ್ತೇವೆ, ಹೊರತು ಡೆಪ್ಯೂಟಿ ಇಂದ್ರ ಅಂಥೇಳಿ ಅರ್ಥ ಅಲ್ಲ. ಸಾಕ್ಷಾತ್ ವಾಮನ ದೇವರ ಹೆಸರು. ಆದ್ದರಿಂದಲೇ ಆಚಾರ್ಯರು ನಾಮಕರಣ ಮಾಡುವಾಗ ಉಪೇಂದ್ರ ಅಂತೇಳಿ ಹೆಸರಿಟ್ಟರು. ಯಾಕೆ ಅಂತೇಳಿ ಹೇಳಿದರೆ, ವಾಮನ ದೇವರು ಬಲಿಚಕ್ರವರ್ತಿಯನ್ನು ಕಾಲಿನಿಂದ ತುಳಿದು ಅವನನ್ನು ಮರ್ದನ ಮಾಡಿದವು, ಅವನ ಅಹಂಕಾರವನ್ನು ಮರ್ದನ ಮಾಡಿದ. ಅದೇ ಗುಣ ಉಪೇಂದ್ರ ತೀರ್ಥರಲ್ಲಿ ಬಂತು. ಕಳ್ಳರ ಒಂದು ಅಹಂಕಾರವನ್ನು ಮರ್ದನ ಮಾಡಿ ಓಡಿಸಿಬಿಟ್ಟು. ಆದ್ದರಿಂದ ಮೊದಲೇ ಆಚಾರ್ಯರಿಗೆ ಗೊತ್ತಿತ್ತು ಈ ವ್ಯಕ್ತಿ ಹೀಗೆ ಅಂತೇಳಿ. ಅದಕ್ಕೆ ನಾಮಕರಣ ಮಾಡುವಾಗಲೇ ಉಪೇಂದ್ರ ಅಂದರೆ ಕಳ್ಳರನ್ನು ಮರ್ದಿಸಿ ಓಡಿಸುವವರು ಅಂತೇಳಿ ಅರ್ಥ. ಬಲಿಚಕ್ರವರ್ತಿಯು ಕೂಡ ಇಂದ್ರನ ಸ್ಥಾನವನ್ನು ಕದೀಲಿಕ್ಕೆ ನೋಡಿದ, ಶತಕ್ರತುವಾಗಿ. ಇಂದ್ರನ ಸ್ಥಾನ ನನಗೆ ಬೇಕು ಅಂತ. ಆವಾಗ ಉಪೇಂದ್ರನಾಗಿ ವಾಮನನಾಗಿ ಬಂದು ಆ ಕಳ್ಳನನ್ನು ಓಡಿಸಿಬಿಟ್ರು. ಆಮೇಲೆ ಒಳ್ಳೆಯವನಾದ. ಹಾಗೆಯೇ ಉಪೇಂದ್ರ ತೀರ್ಥರು ಕೂಡ ಈ ಕಳ್ಳರನ್ನೆಲ್ಲ ಓಡಿಸಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯರು ಹೆಸರಿಡುವಾಗಲೇ ಉಪೇಂದ್ರ ತೀರ್ಥ ಅಂತೇಳಿ, ಶ್ರೇಷ್ಠ ಇಂದ್ರ ಅಂತ ಹೇಳಿ ಈ ಹೆಸರನ್ನಿಟ್ಟಿದ್ದಾರೆ ಅಂತ ನಾವು ಗುರುತಿಸಬಹುದು. ಆಚಾರ್ಯರ ಬೇರೆ ಯಾವ ಶಿಷ್ಯರಲ್ಲೂ ಇಲ್ಲದೇ ಇದ್ದಂಥ ಒಂದು ಗುಣ ಉಪೇಂದ್ರ ತೀರ್ಥರು. ಬೇರೆ ಯಾರು ಈ ಥರ ಫೈಟಿಂಗ್ ಮಾಡಿದ್ದು ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ವಾಕ್ಯಾರ್ಥ ಎಲ್ಲ ಮಾಡಿರ್ಬೋದು, ವಾದ ಎಲ್ಲ ಮಾಡಿರ್ಬೋದು, ಆದರೆ ಕಳ್ಳರ ಜೊತೆಗೆ ಕಾದಾಡಿದ್ದು ಅದು ಉಪೇಂದ್ರ ತೀರ್ಥರು ಮಾತ್ರ. ನಾವು ಎಷ್ಟೇ ದೊಡ್ಡ ವಿದ್ವಾಂಸರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಆದರೆ ಕಳ್ಳರೇ ನಮ್ಮನ್ನು ಓಡಿಸ್ಕೊಂಡು ಬಂದರೆ ಎಲ್ಲ ಜ್ಞಾನಿಗಳು ಓಡಿಬಿಡ್ಬೇಕಾಗ್ತದೆ. ಏನು ಮಾಡಲಿಕ್ಕಾಗೋದಿಲ್ಲ
ಆದ್ದರಿಂದ ಭದ್ರತೆ ಎಂಬುದು ಬಹಳ ಮುಖ್ಯವಾದದ್ದು. ಅದನ್ನು ಒದಗಿಸಿದವರು ಉಪೇಂದ್ರ ತೀರ್ಥ. ಆದ್ದರಿಂದಲೇ ಆಚಾರ್ಯರು ತನ್ನ ಎಲ್ಲ ಚರಿತ್ರೆಯಲ್ಲಿ ದೈಹಿಕ ಸಾಮರ್ಥ್ಯದ ಬಗ್ಗೆ ಮಹತ್ವವನ್ನು ತೋರಿಸಿದ್ದಾರೆ. ತಪಸ್ವಿಗಳಂದರೆ ಕೃಶವಾಗಿ ನರಪೇತಲ ತರಹ ಕಾಣಬೇಕಾಗಿಲ್ಲ. ಅವರು ದಷ್ಟಪುಷ್ಟವಾಗಿ ಇದ್ದುಕೊಂಡು ಶಾಂಡುವಾಗಿ ಇದ್ದರೇ, ದೈಹಿಕ ಸಾಮರ್ಥ್ಯ ಇದ್ದರೇ ಅವರು ನಿಜವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಸಂದೇಶವನ್ನು ಉಪೇಂದ್ರ ತೀರ್ಥರ ಮುಖಾಂತರ ಆಚಾರ್ಯರು ತೋರಿಸಿದ್ದಾರೆ. ಆದ್ದರಿಂದಲೇ ಆಚಾರ್ಯರು ಎಲ್ಲ ಮಲ್ಲರ ಜೊತೆಗೆ ಯುದ್ಧ ಮಾಡಿದ್ದು, ಮಲ್ಲರನ್ನೆಲ್ಲ ಸೋಲಿಸಿದ್ದು, ಮತ್ತು ಬಾಳೆಹಣ್ಣು ತಿಂದದ್ದು, ಆಮೇಲೆ ದೊಡ್ಡ ಮರವನ್ನೇ ಎತ್ತಿಕೊಂಡು ಹೋದದ್ದು, ಇದೆಲ್ಲ ಆಚಾರ್ಯರು ಏನು ಹೇಳ್ತಾರೆ, ನೀವು ವೀಕ್ ಆಗಬಾರ್ದು ಅಂತ. ನೀವು ವೀಕ್ ಆದರೆ ಉಳಿದವರು ಬಂದು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಪ್ರತಿಯೊಬ್ಬರೂ ಬಲಿಷ್ಠರಾಗಿರಬೇಕು ಎಂಬ ಸಂದೇಶ ಆಚಾರ್ಯರದ್ದು. ಅದಕ್ಕೋಸ್ಕರ ಉಪೇಂದ್ರ ತೀರ್ಥರನ್ನು ಆಚಾರ್ಯರ ಸಂದೇಶದ ಪ್ರತಿರೂಪ ಅಂತ ಹೇಳಿ ನಾವು ಭಾವಿಸಬಹುದು. ಆದ್ದರಿಂದಲೇ ಪಂಡಿತಾಚಾರ್ಯರು ಉಪೇಂದ್ರ ತೀರ್ಥರಿಗೆ ಒಂದು ವಿಶೇಷ ಕೊಟ್ಟಿದ್ದಾರೆ. ಅಭ್ಯಸ್ತೋಪೇಂದ್ರ ನಾಮಕಃ ಅಂತ, ಪ್ರಸಿದ್ಧರಾದರು ಅಂತೇಳಿ. ಪ್ರಸಿದ್ಧರಾದ ಉಪೇಂದ್ರ ತೀರ್ಥರು, ಬೇರೆ ಯಾರಿಗೂ ಪ್ರಸಿದ್ಧ ಎಂಬ ಶಬ್ದ ಹಾಕಲಿಲ್ಲ. ಉಪೇಂದ್ರ ತೀರ್ಥರಿಗೆ ಯಾಕೆ ಪ್ರಸಿದ್ಧರಾದರು ಅಂತ ಹೇಳಿದರೆ, ಅವ್ರು ಕಳ್ಳರನ್ನು ಓಡಿಸಿದ್ದು ಮರುದಿನ ಪೇಪರ್ನಲ್ಲಿ ಹೆಡ್ಲೈನ್ನಲ್ಲಿ ಬಂದಿರಬೇಕು, ಎಲ್ಲ ಕಡೆ, ಟಿ ವಿಯಲ್ಲಿ ಎಲ್ಲ ಕಡೆ. ಅದಕ್ಕೆ ಪ್ರಸಿದ್ಧರಾದರು. ಅದಕ್ಕೆ ಅಭ್ಯಸ್ತೋಪೇಂದ್ರ ನಾಮಕ. ಕೆಲವರು ಕೇಳೋದುಂಟು, ಉಪೇಂದ್ರ ತೀರ್ಥರು ಸನ್ಯಾಸಿಯಾಗಿ ಪೆಟ್ಟು ಕೊಡೋದು, ಆಮೇಲೆ ಹಿಂಸೆ ಮಾಡೋದು, ಇದೆಲ್ಲ ತಪ್ಪಲ್ವ, ಹೀಗೆ ಮಾಡಬಾರ್ದು, ಮಾಡಬಹುದಾ ಅಂತ ಕೇಳೋದು. ಇದರಲ್ಲಿ ಬಹಳ ಸೂಕ್ಷ್ಮ ವಿಚಾರ ಇದೆ. ಉಪೇಂದ್ರ ತೀರ್ಥರು ಯಾರಿಗೂ ಪೆಟ್ಟು ಕೊಡಲಿಲ್ಲ, ಮತ್ತು ಹೆದರಿಸಿದರು. ಗನ್ನಿಟ್ಕೊಳ್ಳಿಲ್ಲ ಅಥವಾ ಆಯುಧ ಯಾವುದು ಇಟ್ಕೊಳ್ಳಿಲ್ಲ. ಎದುರಿನವನ ಆಯುಧವನ್ನು ಕಸಿಯಬಾರ್ದು ಅಂತ ಇಲ್ಲ. ನಾವು ಗನ್ನಿಟ್ಕೊಳ್ಬಾರ್ದು ಅಷ್ಟೇ ಸನ್ಯಾಸಿಗಳು. ಎದುರಿನವ್ರದನ್ನು ಕಲ್ಲಿಟ್ಕೊಳ್ಳಿ, ನಾವು ಅದಕ್ಕೇನು ಓನರ್ ಅಲ್ಲ, ಅವನೇ ಓನರ್. ಆದ್ದರಿಂದ ಸನ್ಯಾಸ ಧರ್ಮಕ್ಕೆ ಏನೂ ಚ್ಯುತಿ ಬರಲಿಲ್ಲ. ಎದುರಿನವನ ಇದನ್ನೇ ಕೊಡಲಿಯನ್ನೇ ಆಕೃಷ್ಟ ಕೊಟ್ಟಾಹಾರ ಓಡಿಸಿಬಿಟ್ರು. ಆದ್ದರಿಂದ ಹಿಂಸೆ ಅಂದರೆ ಏನೆಂದರೆ, ಪೆಟ್ಟು ಕೊಡೋದು ಹಿಂಸೆ, ಹೆದರಿಸೋದು ಹಿಂಸೆ ಅಲ್ಲ. ಒಮ್ಮೆ ಎಲ್ಲ ಹಳ್ಳಿಯ ಜನರು ಹೋಗಿ ಒಮ್ಮೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ. ಏನೆಂದರೆ, ಇಲ್ಲೊಂದು ಸರ್ಪ ಇದೆ, ಆ ಸರ್ಪ ನಮಗೆ ತುಂಬ ಉಪದ್ರವ ಕೊಡ್ತದೆ, ಮಕ್ಕಳಿಗೆ ಕಚ್ಚೋದು, ಭಾರಿ ಹೆದರಿಕೆಯಲ್ಲಿ ನಾವು ಸಾಯ್ತಾ ಇದ್ದೇವೆ. ಈ ಸರ್ಪಕ್ಕೆ ವಿಷದ ಹಲ್ಲು ಒಂದುಂಟಲ್ಲ, ಅದು ಇಲ್ಲದ ಹಾಗೆ ನೀನು ಮಾಡು ಅಂತ ದೇವರ ಹತ್ರ ಪ್ರಾರ್ಥನೆ. ಎಲ್ಲರೂ ಹೋದು ಹತ್ರು, ಎಲ್ಲಿ ಮಲಗಲಿಕ್ಕಿಲ್ಲ, ಎಲ್ಲಿಲ್ಲ, ಸರ್ಪ ಬಂದು ಕಚ್ಚೋದು ಎಲ್ಲ ಭಾರಿ ಪ್ರಾಬ್ಲಮ್ ಆಗ್ತದೆ ಅಂತ. ದೇವರಿಗೆ ಕರುಣೆ ಬಂತು. ಆಯಿತು, ಅಸ್ತು, ಇನ್ನು ಮೇಲೆ ಯಾವುದೇ ಸರ್ಪಗಳಿಗೆ ವಿಷದ ಹಲ್ಲು ಇಲ್ಲ ಅಂತ ರೆಸಲ್ಯೂಷನ್ ಪಾಸ್ ಆಯಿತು. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಸರ್ಪಗಳೆಲ್ಲ ಒಟ್ಟು ಸೇರಿದವು, ಒಂದು ಮೀಟಿಂಗ್ ಮಾಡಿದವು. ಎಲ್ಲ ಮೀಟಿಂಗ್ ಮಾಡಿ ದೇವರ ಹತ್ರ ಬಂದು ಆ ದೇವರ ಹತ್ರ ಕಂಪ್ಲೇಂಟ್ ಮಾಡಿದವು. ನಮಗೆ ಅನ್ಯಾಯ ಆಗಿದೆ, ಏನು, ನಮಗೆ ವಿಷದ ಹಲ್ಲನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಿ, ನಮಗೀಗ ಬದುಕಲಿಕ್ಕೆ ಇಲ್ಲ. ಏನಾಗಿದೆ ಹೇಳಿದರೆ, ನಮಗೆ ವಿಷದ ಹಲ್ಲು ಇಲ್ಲ ಅಂತೇಳಿ ಎಲ್ರಿಗೂ ಗೊತ್ತಾಗಿ ಎಲ್ಲರೂ ಕೂಡ ಏನು ಮಾಡ್ತದೆ ಅಂದರೆ, ನಮ್ಮನ್ನು ನೋಡಿದರೆ ಸುಮ್ಮನೆ ಕಲ್ಲು ಬಿಸಾಡೋದು, ಕಸ ಬಿಸಾಡೋದು, ಆಟ ಆಡೋದು. ಕೆಲವರು ತಮ್ಮ ಮೂಟೆ ಕಟ್ಟಲಿಕ್ಕೆ ನಮ್ಮನ್ನೇ ಬಳಸ್ಕೊಳ್ಳೋದು, ಗಂಟೆಲ್ಲ ಕಟ್ಟಿಕೊಳ್ಳಿ. ನಮಗೆ ಒಂದು ಲೈಫೇ ಇಲ್ಲ ಅಂತೇಳಿ ಆಯಿತು. ಹಿಂದೆ ಆದರೆ ನಮ್ಮನ್ನು ನೋಡಿದ ತಕ್ಷಣ ಓಡಿ ಹೋಗ್ತಾಯಿದ್ರು, ಈಗ ಯಾರು ಓಡಿ ಹೋಗೋದಿಲ್ಲ, ನಮ್ಮನ್ನು ಕಸದ ಥರ ನೋಡ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನಮಗೆ ಬದುಕಲಿಕ್ಕಿಲ್ಲ ಅಂತ. ಅವಾಗ ದೇವರು ಹೇಳಿದ್ರಂತೆ, ಹೌದು, ನಾನು ನಿಮಗೆ ವಿಷದ ಹಲ್ಲಿಲ್ಲ ಅಂತ ಮಾಡಿದ್ದು ಹೌದು, ಆದರೆ ನೀವು ಬುಸ್ಕುಟ್ಬೋದಲ್ಲ, ಅದು ಯಾಕೆ ಮಾಡ್ತಾರೆ, ಅದನ್ನು ಯಾಕೆ ನಿಲ್ಲಿಸಿದ್ದೀರಿ, ನೀವು ಬುಸ್ಕುಟ್ಟಿ ಓಡ್ತಾರೆ. ಅವಾಗ ದೇವರು ಹೇಳಿದರು, ಕಚ್ಚುವುದು ತಪ್ಪು, ಹೆದರಿಸುವುದು ತಪ್ಪಲ್ಲ. ಅದೇ ರೀತಿ ಉಪೇಂದ್ರ ತೀರ್ಥರು ಕಚ್ಚಲಿಲ್ಲ ಯಾರಿಗೂ, ಮತ್ತು ಹೆದರಿಸಿದರು. ಅವರದ್ದೇ ಒಂದು ಕುಠಾರವನ್ನು ಎತ್ತಿದ್ದು ಅವರನ್ನೇ ಹೆದರಿಸಿ, ತಾನು ಆಯುಧವನ್ನು ಧರಿಸಲಿಲ್ಲ, ತಾನು ಹಿಂಸೆಯನ್ನು ಮಾಡಲಿಲ್ಲ, ಮತ್ತು ಎದುರಿನವ್ರದನ್ನು ಕಸಿದುಕೊಂಡು ಎಲ್ಲರನ್ನು ಹೆದರಿಸಿದರು. ಅದರಲ್ಲಿ ಏನು ತಪ್ಪಿಲ್ಲ. ಸನ್ಯಾಸ ಧರ್ಮಕ್ಕೆ ಯಾವುದೇ
ಒಂದು ಚ್ಯುತಿ ಇಲ್ಲ. ಒಂದು ವೇಳೆ ಯಾರಿಗಾದರೂ ಹೊಡೆದಿದ್ದರೆ, ರಕ್ತ ಬಂದಿದ್ದರೆ ಕ್ರಿಮಿನಲ್ ಕೇಸೆಲ್ಲ ಆಗ್ತಾಯಿತ್ತು, ದೊಡ್ಡ ಪ್ರಕರಣ. ಯಾವುದೇ ಕ್ರಿಮಿನಲ್ ಕೇಸಿಲ್ಲ, ಹೆದರಿಸಿದ್ದಕ್ಕೆ ಕ್ರಿಮಿನಲ್ ಕೇಸಿಲ್ಲ, ಮತ್ತು ಹೊಡೆದರೆ ಮಾತ್ರ. ಆದ್ದರಿಂದ ಉಪೇಂದ್ರ ತೀರ್ಥರು ಸನ್ಯಾಸ ಧರ್ಮದಲ್ಲಿದ್ದುಕೊಂಡೇ ಇದನ್ನು ನಿರ್ವಹಣೆ ಮಾಡಿದರು ಏಕಾಕಿಯಾಗಿ. ಆದ್ದರಿಂದ ಅಭ್ಯಸ್ತೋಪೇಂದ್ರ ನಾಮಕ ಅವರು ಪ್ರಸಿದ್ಧರಾದರು. ಈ ರೀತಿ ಕಳ್ಳರನ್ನು ಓಡಿಸಿದ್ದು ಇದು ಆಚಾರ್ಯರ ಸಂದೇಶ. ಏಕೇನ ವಾಕ್ಯೇನ ಆಕ್ಷಿಪತ್ ಹರ್ಷತೀರ್ಥ. ಆಚಾರ್ಯರು ಏನು ಮಾಡೋದಂದರೆ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಹೊಡೆಯೋದು, ಒಂದು ವಾಕ್ಯದಲ್ಲಿ ಸಿಕ್ಕಿದವರಿಗೆಲ್ಲ ಹೊಡೆದು ಬಿಡ್ತಾರೆ. ಅದನ್ನೇ ಉಪೇಂದ್ರ ತೀರ್ಥರು ಕಲಿತದ್ದು ಆಚಾರ್ಯರಿಂದ. ಒಂದೇ ಇದರಿಂದ ಎಲ್ಲರನ್ನು ಹೊಡೆದುಬಿಟ್ರು, ಒಂದೇ ಕುಟಾರದಿಂದ ಎಲ್ಲರನ್ನೂ ಹೆದರಿಸಿಬಿಟ್ಟು ಓಡಿಸಿದರು. ಆದ್ದರಿಂದ ಉಪೇಂದ್ರ ತೀರ್ಥರ ಹೆಸರು ಅಭ್ಯಸ್ತವಾಯಿತು, ಪ್ರಸಿದ್ಧವಾಯಿತು. ಅವರು ಆಚಾರ್ಯರ ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ ಎರಡೂ ಬೇಕು. ದೈಹಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ. ದುರ್ಬಲ ದೇಹದಲ್ಲಿ ಬಲಿಷ್ಠ ಮನಸ್ಸು ಇರಲಿಕ್ಕೆ ಸಾಧ್ಯ ಇಲ್ಲ. ಬಲಿಷ್ಠ ದೇಹದಲ್ಲಿ ಬಲಿಷ್ಠ ಮನಸ್ಸು ಇರುತ್ತದೆ ಎಂಬುದು ಉಪೇಂದ್ರ ತೀರ್ಥರ ಒಂದು ಸಂದೇಶವಾಗಿದೆ. ಅಂತಹ ಒಂದು ಉಪೇಂದ್ರ ತೀರ್ಥರು ಅವರು ಪರಶುರಾಮ ಉಪಾಸಕರಾಗಿರಬಹುದು. ಯಾಕೆ ಅಂತೇಳಿ ಹೇಳಿದರೆ, ಕೊಡಲಿ ಹಿಡ್ಕೊಳ್ಳೋದು ಅದು ಪರಶುರಾಮ ದೇವರು. ಪರಶುರಾಮ ದೇವರ ಆವೇಶ ಅವರಿಗೆ ಆಗಿದೆ ಅಂತ ಹೇಳಿ ನಾವು ಊಹಿಸಬಹುದು. ಆದ್ದರಿಂದಲೇ ನಮ್ಮ ಪುತ್ತಿಗೆ ಮಠಕ್ಕೆ ಅನಂತೇಶ್ವರ ದೇವರ ಸೇವೆಯ ಅವಕಾಶ. ಈಗ ಪರಶುರಾಮ ದೇವರ ಉಪಾಸನೆಯನ್ನು ಉಪೇಂದ್ರ ತೀರ್ಥರು ಮಾಡಿದ್ರಿಂದ ನಮ್ಮ ಪರಮೇಷ್ಠಿ ಗುರುಗಳು ಭುವನೇಂದ್ರ ತೀರ್ಥರು 250 ವರ್ಷಗಳ ಹಿಂದೆ ಅನಂತೇಶ್ವರ ದೇವರಿಗೆ ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ದಕ್ಕೆ ದಾಖಲೆ ಸಿಕ್ಕಿದೆ. ಅನಂತೇಶ್ವರ ದೇವರ ಇಡೀ ಜೀರ್ಣೋದ್ಧಾರ ಆಗಿದ್ದನ್ನು ಅವರು ಮಾಡಿದರು ಅಂತ. ಕಾರಣ ಏನಂದರೆ, ಉಪೇಂದ್ರ ತೀರ್ಥರು ಪರಶುರಾಮ ದೇವರ ಉಪಾಸಕರು. ಆ ಉಪಾಸಕರಾದ್ದರಿಂದ ಅವರ ಶಿಷ್ಯರಾದಂಥ ಭುವನೇಂದ್ರ ತೀರ್ಥರಿಗೂ ಕೂಡ ಆ ಪರಶುರಾಮ ದೇವರ ಸೇವೆ ಮಾಡುವ ಅವಕಾಶ ಬಂತು. ಆ ಭುವನೇಂದ್ರ ತೀರ್ಥರ ಅನುಗ್ರಹದಿಂದ ನಮಗೂ ಕೂಡ ಆ ಪರಶುರಾಮ ದೇವರ ಒಂದು ಸೇವೆ ಮಾಡುವ ಅವಕಾಶ ಬಂದಿದೆ. ಆದ್ದರಿಂದ ಉಪೇಂದ್ರ ತೀರ್ಥರಲ್ಲಿ ಪರಶುರಾಮ ದೇವರ ಒಂದು ಆವೇಶವೂ ಇತ್ತು ಎಂಬುದನ್ನು ಹೇಳಿದರೆ ಏನೂ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಅಂತಹ ಉಪೇಂದ್ರ ತೀರ್ಥರ ಅನುಗ್ರಹದಿಂದ ನಮ್ಮ ಮಠದಲ್ಲಿ 6 ಜನ ಶತಾಯುಷಿಗಳಾಗಿದ್ದಾರೆ. ಪುತ್ತಿಗೆ ಮಠದಲ್ಲಿ 6 ಜನ ಶತಾಯುಷಿಗಳು, ಸುಧೀಂದ್ರ ತೀರ್ಥರು, ಭುವನೇಂದ್ರ ತೀರ್ಥರು, ಅದೇ ರೀತಿ ರಾಘವೇಂದ್ರ ತೀರ್ಥರು, ಅದಕ್ಕಿಂತ ಮುಂಚೆ ಹಂಸೇಂದ್ರರು, ಹೀಗೆ 6 ಜನ ಶತಾಯುಷಿಗಳಾದದ್ದು ಉಲ್ಲೇಖ ಇದೆ. ಅದಕ್ಕೆಲ್ಲ ಕಾರಣ ಏನೆಂದರೆ, ಉಪೇಂದ್ರ ತೀರ್ಥರು ಬಲಿಷ್ಠರಾಗಿದ್ದರಿಂದ ನೀವೆಲ್ಲ ಶತಾಯುಷಿಗಳಾಗಿರಿ ಅಂತ ಹೇಳಿ ಅನುಗ್ರಹ ಮಾಡಿರಬೇಕು. ಅಂತಹ ಉಪೇಂದ್ರ ತೀರ್ಥರ ಸ್ಮರಣೆಯಿಂದ ನಮಗೆಲ್ಲರಿಗೂ ಕೂಡ ಶಕ್ತಿ, ಉತ್ಸಾಹ, ಚೈತನ್ಯ ಬರಲಿಕ್ಕೆ ಸಾಧ್ಯ. ಉಪೇಂದ್ರ ತೀರ್ಥರು ಕಳ್ಳರು ಬಂದಾಗ ಓಡಿ ಹೋಗಲಿಲ್ಲ. ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಕಳ್ಳರನ್ನು ಓಡಿಸೋದಲ್ಲ, ನಾವೇ ಓಡಿ ಬರೋದು, ಅಲ್ಲಿಂದ ಬೇಗನೆ ಓಡಿಬಿಡ್ತೇವೆ. ಆದರೆ ಕಳ್ಳರು ಬಂದಾಗ ಓಡಬಾರದು, ಅವರನ್ನು ಎದುರಿಸಬೇಕು. ಇದು ಗೀತೆಯ ಸಂದೇಶ. ಕೃಷ್ಣ ಅರ್ಜುನನಿಗೆ ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹೀಂ, ಸತ್ತರೆ ಸತ್ತೋಗ್ತಿ, ಅದರಲ್ಲೇನುಂಟು, ಓಡಿ ಹೋಗಬಾರದು ಅಂಥೇಳಿ ಕೃಷ್ಣ ಅರ್ಜುನನಿಗೆ ಏನು ಹೇಳಿದ ಅದನ್ನೇ ಉಪೇಂದ್ರ ತೀರ್ಥರು ಅವರು ಪಾಲನೆ ಮಾಡಿ. ಇಲ್ಲಂದರೆ 100 ಜನ ಶಸ್ತ್ರಧಾರಿಗಳ ಎದುರುಗಡೆ ಒಬ್ಬ ಹೋಗಿ ಕಾದಾಡೋದಂದರೆ ಇದೇನು ತಮಾಷೆಯಲ್ಲ, ಎಷ್ಟು ಧೈರ್ಯ ಬೇಕು. ಗೀತೆಯ ಸ್ಮರಣೆ ಅವರಿಗೆ ಬಂತು. ಹತೋವಾ ಪ್ರಾಪ್ಸತಿ ಸ್ವರ್ಗಂ ಜಿತ್ವಾವ ಭೋಕ್ಷಸೆ ಮಹೀಂ ಅಂತೇಳಿ ಆಚಾರ್ಯರು ಭಗವದ್ಗೀತೆಯ ಸಂದೇಶವನ್ನು ಅವರಿಗೆ ಕೊಟ್ಟಿರಬಹುದು. ಯಾಕೆ ಅಂತೇಳಿ ಹೇಳಿದರೆ, ಇಂದ್ರ ಅಂತೇಳಿ ಇದ್ದದ್ರಿಂದ ಅದು ಅರ್ಜುನನ ಹೆಸರು. ಆದ್ದರಿಂದ ಉಪೇಂದ್ರ ತೀರ್ಥರಿಗೆ ಭಗವದ್ಗೀತೆಯ ಸ್ಮರಣೆ ಬಂದು ಹೋಗಿ ಕಳ್ಳರನ್ನು ಓಡಿಸಿಬಿಟ್ರು. ಆದ್ದರಿಂದ ಉಪೇಂದ್ರ ತೀರ್ಥರ ಸಂದೇಶ ಭಗವದ್ಗೀತೆಯ ಸಂದೇಶವನ್ನು
ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಎಂಬುದು ಉಪೇಂದ್ರ ತೀರ್ಥರ ಸಂದೇಶ ಅಂತ ತಿಳಿದು ಬರುತ್ತದೆ. ಅಂತಹ ಒಂದು ಉಪೇಂದ್ರ ತೀರ್ಥರ ದಿವ್ಯ ಸ್ಮರಣೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ದಿವಸ ಉಪೇಂದ್ರ ತೀರ್ಥರ ಆರಾಧನೆಯ ದಿವಸ ವಾದಿರಾಜರು ಹುಟ್ಟಿದ್ದಾರೆ ಎಂದು ಹೇಳಿದರೆ ಉಪೇಂದ್ರ ತೀರ್ಥರ ಆದರ್ಶವನ್ನು ವಾದಿರಾಜರು ಕೂಡ ಪರಿಪಾಲನೆ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತೆ. ಆದ್ದರಿಂದ ವಾದಿರಾಜರು ಕೂಡ ಶತಾಯುಷಿಗಳಾಗಿದೆ. ಉಪೇಂದ್ರ ತೀರ್ಥರ ಆರಾಧನೆ ದಿವಸವೇ ವಾದಿರಾಜರು ಬಂದದ್ದರಿಂದ ವಾದಿರಾಜರು ಕೂಡ ಅದೇ ರೀತಿ ಎಲ್ಲ ಕಳ್ಳರನ್ನೆಲ್ಲ ಓಡಿಸಿ ಧೈರ್ಯದಲ್ಲಿ ಇಲ್ಲಿ ಅಷ್ಟಮಠಗಳನ್ನು ರಕ್ಷಣೆ ಮಾಡಿದ್ದು, ಇಲ್ಲಿಯ ಒಂದು ವಿಶೇಷವಾದಂಥ ಮಧ್ವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಅದು ಉಪೇಂದ್ರ ತೀರ್ಥರು ಅಂತ ತಿಳಿದು ಬರ್ತಾ ಇದೆ. ಅದಕ್ಕೋಸ್ಕರವೇ ಉಪೇಂದ್ರ ತೀರ್ಥರ ಮಠದ ಹತ್ತಿರನೇ ವಾದಿರಾಜರು ತನ್ನ ಮಠವನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಬ್ಬರೂ ಕೂಡ ಒಂದೇ ಒಂದು ಧೋರಣೆಯವರು. ಅವರಿಬ್ಬರ ಸಹಯೋಗ ಇವತ್ತಿನ ದಿವಸ ಬಂದಿದೆ. ಅಂತಹ ಒಂದು ಉಪೇಂದ್ರ ತೀರ್ಥರ ಒಂದು ಅನುಗ್ರಹ ವಾದಿರಾಜರ ಮೇಲೆ ಹೇಗಿತ್ತೋ ಹಾಗೆ ನಮ್ಮ ಮೇಲೆಯೂ ಕೂಡ ಉಪೇಂದ್ರ ತೀರ್ಥರ ಅನುಗ್ರಹ ಇರಲಿ. ಅವರ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಸದೃಢರಾಗೋಣ. ನಾವೆಲ್ಲರೂ ಕೂಡ ಅವರಿಂದ ಸ್ಫೂರ್ತಿಯನ್ನು ಪಡೆಯೋಣ. ಜೀವನದಲ್ಲಿ ಧೈರ್ಯ, ಸ್ಥೈರ್ಯ ಯಾವುದನ್ನಾದರೂ ಎದುರಿಸುವ, ಹೋರಾಡುವ, ಒಂದು ಸಡ್ಡು ಹೊಡೆಯುವ ಒಂದು ಶಕ್ತಿ ಅದು ಉಪೇಂದ್ರ ತೀರ್ಥರಿಂದ ಬರಲಿಕ್ಕೆ ಸಾಧ್ಯ. ಅಂತಹ ಒಂದು ಉಪೇಂದ್ರ ತೀರ್ಥರ ಅನುಗ್ರಹ ನಮ್ಮ ಮೇಲೆ ನಿರಂತರ ಇರಲಿ ಎಂಬ ಪ್ರಾರ್ಥನೆಯ ಒಂದಿಗೆ ವಾದಿರಾಜರ ಅನುಗ್ರಹವು ಕೂಡ ನಮ್ಮ ಮೇಲೆ ಇರಲಿ ಎಂಬ ಪ್ರಾರ್ಥನೆಯ ಜೊತೆಗೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಉಪೇಂದ್ರ ತೀರ್ಥರ ಉಪೇಂದ್ರ ತೀರ್ಥರ ಬಗ್ಗೆ ಯಾವಾಗೆಲ್ಲ ಸ್ವಾಮಿಗಳು ಮಾತಾಡ್ತಾರೋ ಆವಾಗೆಲ್ಲ ಹೊಸ 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 ವಿಚಾರಗಳು ಮಾತಾಡ್ತವೇ ಅವರ ಹೊರಗೆ ಬರ್ತಾ ಇದೆ. ಇದು ಅನೇಕ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಸಡ್ಡು ಹೊಡೆಯುವ ಅನೇಕ ವಿಚಾರಗಳು ನಮ್ಮ ಸ್ವಾಮಿಗಳಿಗೂ ಬಂದಿದೆ ಅಂಥೇಳಿ. ಅನೇಕ ಸಂಘದಲ್ಲಿ ಅವರು ಯಾವುದೇ ಪ್ರತಿಕ್ರಿಯೆಗಳನ್ನು ನಡೆಸದೆ ತಮ್ಮ ಕ್ರಿಯೆಯಿಂದ ಅವರು ಪ್ರತಿಕ್ರಿಯೆಯನ್ನು ತೋರಿಸಿದ್ದನ್ನು ನಾವು ಗಮನಿಸ್ಬೋದು. ಇದು ಉಪೇಂದ್ರ ತೀರ್ಥರ ತಲೆ ಮೇಲೆ ಅವರು ಶಿಷ್ಯರ ಮೇಲೆ ತಲೆ ಮೇಲೆ ತಲೆ ಮೇಲೆ ಕೈ ಇಟ್ಟು ಸುಜ್ಞಾನೇಂದ್ರರ ಅವರ ತಲೆ ಮೇಲೆ ಕೈ ಇಟ್ಟದ್ದು ಅಲ್ಲಿ ಲಿಂಕ್ ಪಡೆದುಕೊಂಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಿ ಗುರುತಿಸಬಹುದು ಅನ್ನೋದನ್ನು ಹೇಳ್ತಾ, ವಾದಿರಾಜರ ಬಗ್ಗೆಯೂ ಕೂಡ ಶ್ರೀಪಾದರು ಮಾತಾಡಲಿಕ್ಕೆ ವಿಶೇಷ ಒಂದು ವ್ಯಕ್ತಿ. ಯಾಕೆ ಅಂತ ಹೇಳಿದರೆ, ಅವರು ವಾದಿರಾಜರಿಗೆ ಅತ್ಯಂತ ಪ್ರಿಯರಾದ ಶ್ರೀನಿವಾಸ ತೀರ್ಥರು ಅಂತ ಪುತ್ತಿಗೆ ಮಠದ ಗುರು ಪರಂಪರೆಯ ಅವರ ಆರಾಧನೆಯ ದಿನವೇ ವಾದಿರಾಜರು ಹೇಗೆ ಮನೆಯಿಂದ ಹೊರಗೆ ಜನಿಸಿದರೋ ಹಾಗೆ ಹೊರಗೆ ಜನಿಸಿ ಹುಟ್ಟಿದವರು. ಅವರಿಗೆ ಹೈವದನ ಅಂತ ಹೆಸರು ಪೂರ್ವಾಶ್ರಮದಲ್ಲಿ. ಇದನ್ನೆಲ್ಲ ಗಮನಿಸಿದರೆ ಸಂಬಂಧಗಳು ಅಲ್ಲಲ್ಲೇ ಬೆಸೆದುಕೊಂಡಿರ್ತದೆ. ನಾವು ಗುರುತಿಸಿ ಗಮನಿಸಿ ಆನಂದಿಸಬೇಕು ಅಂತ ಹೇಳ್ಬೋದು ಅಂತ ಹೇಳ್ತಾ, ಅನುಗ್ರಹಿಸಿದ ಪೂಜ್ಯ ಶ್ರೀಪಾದರಿಗೆ ಎಲ್ಲ ಶ್ರೋತೃಗಳ ಪರವಾಗಿ, ಭಕ್ತರ ಪರವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನೆಗೊಳಿಸ್ತಾ ಇದ್ದೀವಿ. ಈ ಆರಾಧನಾ ಮಹೋತ್ಸವವನ್ನು ಗುರುಗಳ ಅಂತರ್ಯಾಮಿಯಾದ ಪ್ರಾಣಸ್ಥ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ, ಮುಂದೆ ನಿರಂತರ ಜ್ಞಾನಯಜ್ಞದ ಉಪನ್ಯಾಸ ಮಾಲಿಕೆಯಲ್ಲಿ ಆನಂದ ತೀರ್ಥಾಚಾರ್ಯ ಮಠದ ಅವರಿಂದ ಸದಾಚಾರ ಸ್ಮೃತಿಯಲ್ಲಿ ಭಗವದ್ಗೀತೆಯ ಚಿಂತನೆ ಉಪನ್ಯಾಸ ಮುಂದುವರಿತದೆ. ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಪಾದದ್ವಯರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಸದಾಚಾರ ಸ್ಮೃತಿಯಲ್ಲಿ ಗೀತೆಯ ಚಿಂತನೆಯನ್ನು ಮಠದ ಆಚಾರ್ಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.